ನಮಸ್ಕಾರ ಸ್ನೇಹಿತರೆ ಅಪ್ಕಮಿಂಗ್ ನೋಟಿಫಿಕೇಶನ್ಸ್ ಬಗ್ಗೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರಿ ಸರ್. ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಯಾವಾಗ, KPTCL ಆಗಿರ್ಬೋದು, FDSD. ಸೊ ಹಾಗಾಗಿ ಒಂದು ವಿಡಿಯೋ ಮಾಡೋಣ ಅಂತ ಆಲ್ರೆಡಿ ನಿಮಗೆ ನೋಡಿ ನಾನು ಹೇಳಿದ್ದೀನಿ. KSದು ಆಗುತ್ತೆ. KSದು ಏನು ಓದಬೇಕು, ಎಷ್ಟು ವೇಕೆನ್ಸಿ ಎಷ್ಟಿದೆ, ಏನು ಎಲ್ಲ ಡೀಟೇಲ್ ಈ ವಿಡಿಯೋದಲ್ಲಿ ನಾನು ಆಲ್ರೆಡಿ ಮಾಡಿದ್ದೀನಿ. ಯಾಕಂದರೆ ಇದಕ್ಕೆ ವಿಡಿಯೋದಲ್ಲಿ ಏನು ನಾವು ಮಾಡಿದ್ದೀವಿ, ಆಲ್ರೆಡಿ KPSCಗೆ ಸಬ್ಮಿಟ್ ಆಗಿದೆ, ಪ್ರಸ್ತಾವನೆ ಕಳಿಸಾಗ್ಬಿಟ್ಟಿದೆ. ಓಕೆ, ಎನಿ ಟೈಮ್ ನೋಟಿಫಿಕೇಶನ್ ಆಗ್ಬೋದು. ಇದು ಮೇ ಬಿ ದಿಸ್ ಮಂತ್ ಆರ್ ನೆಕ್ಸ್ಟ್ ಮಂತ್ ಆರ್ ಆಫ್ಟರ್ ನೆಕ್ಸ್ಟ್ ಮಂತ್, ಎನಿ ಟೈಮ್ ನೋಟಿಫಿಕೇಶನ್ ಆಗ್ಬೋದು. ಗ್ರೂಪ್ A ಆ್ಯಂಡ್ B KS ಕ್ವಶನ್ ಏನಿದೆ ವೇಕೆನ್ಸೀಸು, KPSCಗೆ ಆಲ್ರೆಡಿ ಪ್ರಸ್ತಾವನೆ ಸಲ್ಲಿಕೆ ಆಗಿದೆ. ಕಂಪ್ಲೀಟ್ ಡೀಟೇಲ್ ನೋಡಿ 16/7 ಕಂಪ್ಲೀಟ್ ಗ್ರೂಪ್ ಎ ಬೇರೆ ಬೇರೆ ತಹಶೀಲ್ದಾರ್, ಗ್ರೇಡ್ 2, ಅಸಿಸ್ಟೆಂಟ್ ಕಮಿಷನರ್, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಆಗಿರ್ಬೋದು, ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಪೊಲೀಸ್ ಆಗಿರ್ಬೋದು. ಓಕೆ, ಸೊ ಇಲ್ಲೆಲ್ಲ ಇದೆ ನೋಡಿ. ಓಕೆ, ಸೊ ಈ KPSC ಹಂಗೆ ಕಂಪ್ಲೀಟ್ ಬಂದ್ ಮಾಡ್ತಾರೆ, ಅದೆಲ್ಲ ಸುಳ್ಳು. KPSC ಇದ್ದೇ ಇರುತ್ತೆ. KPSCಯಿಂದ ನೋಟಿಫಿಕೇಶನ್ ಆಗೇ ಆಗುತ್ತೆ. ಎಸ್ಪೆಷಲಿ KPSCಯಿಂದ ಆಗುತ್ತೆ. KPSCಗೆ ಪ್ರಸ್ತಾವನೆ ಕೂಡ ಸಲ್ಲಿಕೆ ಆಗಿದೆ ಸ್ನೇಹಿತರೆ. ಸೊ KS ಏನು ಓದಬೇಕು, ನಿಮ್ಮ ಒಂದು ಟಾರ್ಗೆಟ್ ಹೆಂಗಿರಬೇಕು, ಈ ವಿಡಿಯೋ ಇದೆ. ವಿಡಿಯೋ ಲಿಂಕ್ ಬೇಕಾದ್ರೆ ಕೊಡ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಥವಾ ವಿಡಿಯೋ ಎಂಡಲ್ಲೂ ಕೂಡ ಹಾಕಿರ್ತೀನಿ, ತಾವು ನೋಡ್ಕೋಬಹುದು. ಇನ್ನು KS ಬಂದ್ರೆ KPSCಯಿಂದ ಇನ್ನೇನಾಗುತ್ತೆ, KPSCಯಿಂದ ನೋಡಿ, KPSC ಆಗದೇ ಇಲ್ಲ ಅಂತ ಹೇಳ್ತಾರೆ. ನೋಡೋಣ, KPSC ಆಗುತ್ತೆ. FDSDA ಎಷ್ಟು ವರ್ಷ ಆಯ್ತು ಸರ್? ಆಲ್ಮೋಸ್ಟ್ 5 ವರ್ಷ ಆಗ್ತಾ ಇದೆ. ಓಕೆ, FDSDA 3000 FDA ವೇಕೆನ್ಸೀಸ್ ಇದೆ, SDA 2600. ಸೊ ಇದು KPSCಯಿಂದ ಆಗುವಂಥ ಚಾನ್ಸಸ್ ಇದೆ. ಓಕೆ, ಈಗ KEA ತುಂಬ ಬರ್ಡನ್ ಇದೆ. KEA ಕೊಡ್ತಾರೋ ಅನ್ನೋದು ಸ್ವಲ್ಪ ಡೌಟ್ ಇದೆ. ನಮ್ಮ ಇನ್ಫಾರ್ಮೇಷನ್ KPSC ಮಾಡ್ಬೋದು ಅಂತ, FDSDAದು. ಆ್ಯಂಡ್ ಇದು ಏನಾಗುತ್ತೆ, ಕಂದಾಯ ಇಲಾಖೆ, ಬೇರೆ ಬೇರೆ ಇಲಾಖೆ, ಕಂದಾಯಕ್ಕೆ 1000+ ವೇಕೆನ್ಸೀಸ್ ಇದೆ. ಸೊ ಇದು ಕೂಡ ವೇಕೆನ್ಸಿ ಆಗುತ್ತೆ ಸ್ನೇಹಿತರೆ. 5 ವರ್ಷ ಆಗಿದೆ. ಸೊ ಇದು ಕೂಡ ವೇಕೆನ್ಸೀಸು ಆಗುತ್ತೆ. ಅಪ್ಕಮಿಂಗ್ ವೇಕೆನ್ಸೀಸ್ ಬಗ್ಗೆ ಹೇಳ್ತಾ ಇದ್ದೇನೆ. ಓಕೆ, ಎನಿ ಟೈಮ್ ಆಗ್ಬೋದು. ಇದು FDSDA ನಿಮಗೆ ಮೋಸ್ಟ್ ಪ್ರಾಬಬ್ಲಿ ಡಿಸೆಂಬರ್ ಜನವರಿ ಮೇಲೆ ಆಗ್ಬೋದು. ಇನ್ನು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಇದು ಕೂಡ ಆಗುತ್ತೆ. ಇದು ಆಲ್ರೆಡಿ ಅಪ್ರೂವ್ ಆಗಿದೆ ಲಾಸ್ಟ್ ಇಯರ್ 2025. ಓಕೆ, ಇವನ್ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ನಿಮಗೆ ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ FDSDA ಕೂಡ ಇದೆ. ಇದನ್ನ ಇದ್ರ ಜೊತೆ ಮರ್ಜ್ ಮಾಡ್ತಾರೆ ಏನೂ ಗೊತ್ತಿಲ್ಲ, ಅಥವಾ ಇದಕ್ಕೆ ಸಪ್ರೇಟ್ ಆಗಿ ಮಾಡ್ತಾರೆ, ಅದು ಕೂಡ ನಿಮಗೆ ಮುಂಬರುವ ಇದರಲ್ಲಿ ಗೊತ್ತಾಗುತ್ತೆ. ಸೊ ಇದು ಯಾರಿಂದ ಆಗುತ್ತೆ? ಲಾಸ್ಟ್ ಟೈಮು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ KPSC ಕಂಡಕ್ಟ್ ಮಾಡಿತ್ತು. ಸೊ ಇನ್ನೂ ಇದು ಡಿಸೈಡ್ ಆಗಿಲ್ಲ, KPSC ಮಾಡೋದೇ KEA ಮಾಡುತ್ತಾ ಅಂತ. KPSC ಕೊಡ್ತಾ ಇರೋದ್ರಿಂದ ಮೋಸ್ಟ್ ಪ್ರಾಬ್ಲಿ KPSC ಲಾಸ್ಟ್ ಟೈಮ್ ಮಾಡಿದ್ರೆ KPSCಗೆ ಕೊಡುವಂಥ ಚಾನ್ಸ್ ಇದೆ. ಓಕೆ, ಗೊತ್ತಿಲ್ಲ, ಇದೇನು ಡಿಸೈಡ್ ಆಗಿಲ್ಲ. KS ಡಿಸೈಡ್ ಆಗಿದೆ, KPSCನೇ ಮಾಡೋದು. ಸೊ ಇದು ಆಗುತ್ತೆ, ಮುಂಬರುವ ದಿನಗಳಲ್ಲಿ ನೋಟಿಫಿಕೇಶನ್ ಆಗುತ್ತೆ. ಈಗ ಆಲ್ರೆಡಿ PC ಆಗಿದೆ, PSI ಕೂಡ ಇದೆ. PSI ಮತ್ತು ಎಕ್ಸೈಸ್ ವೆರಿ ಇಂಪಾರ್ಟೆಂಟ್. ಅದು ಎಕ್ಸೈಸಲ್ಲಿ PC ಮತ್ತು SI ಅಬಕಾರಿ, ಕಾನ್ಸ್ಟೇಬಲ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೂ ಕೂಡ ವಿಡಿಯೋ ಕೂಡ ಮಾಡಿದ್ದೆ. ಅದರದ್ದು ನಿಮಗೆ ಸಿಲೆಬಸ್ ಕೂಡ ಚೇಂಜ್ ಆಗಿದೆ ಅಂತ ಹೇಳಿದ್ದೆ ನಿಮಗೆ. ಸಿಲೆಬಸ್ ಇನ್ ದ ಸೆನ್ಸ್ ಎಕ್ಸಾಮ್ ಪ್ಯಾಟ್ರನ್. PCಗೆ ಬಂದು ಸೆಕೆಂಡ್ PUC ಆ್ಯಂಡ್ ತತ್ಸಮಾನ ಇದೆ, 100 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ. PSI ಎಕ್ಸೈಸ್ PSIಗೆ ಬಂದು ನಿಮಗೆ 100 ಅಂಕಗಳ ಒಂದು ಪ್ರಶ್ನೆ ಪತ್ರಿಕೆ. ಮಾಮೂಲಿ ಎಸ್ಸೆ ಮತ್ತು ನಿಮಗೇನು ಪ್ರಿಸಿ ರೈಟಿಂಗ್ ಏನಿತ್ತು ಆ ಬೇರೆ ಪೇಪರ್ಟು ಅದು ಇರಲ್ಲ, ಒಂದು ಪೇಪರ್ ಇರುತ್ತೆ. ಇದನ್ನ KEA ಕೊಟ್ಟಿದ್ದಾರೆ ನೋಡಿ. ಇದುವರೆಗೂ KPSC ಬಗ್ಗೆ ಡಿಸ್ಕಸ್ ಮಾಡ್ತೀರಿ, ಇವೆಲ್ಲ ಎಕ್ಸಾಮು. KEAಯಿಂದ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಲಾಸ್ಟ್ ಟೈಮು KPSC ಮಾಡಿತ್ತು. ಸೊ ಈ ಟೈಮ್ KEA ಕೊಟ್ಟಿದ್ದಾರೆ. ಸೊ KEA ಕೊಟ್ಟಿರೋದ್ರಿಂದ ಎನಿ ಟೈಮ್ ಇದು ಕೂಡ, ಯಾಕಂದರೆ ಆಯ್ಕೆ ಪ್ರಾಧಿಕಾರ KEA ಅಂತ ಕೊಟ್ಟಿರೋದ್ರಿಂದ ಎನಿ ಟೈಮ್ KEAಯಿಂದ ನೋಟಿಫಿಕೇಶನ್ ಆಗ್ಬೋದು ಎಕ್ಸೈಸ್ SIದು. ಇನ್ನು PC ಸಿವಿಲ್ PSI ಯಾವಾಗ ಆಗುತ್ತೆ ಅಂತ ತುಂಬ ಜನ ಸರ್ ಆಲ್ರೆಡಿ ನಿಮ್ಗೆ ಗೊತ್ತಿದೆ, ಅಪ್ಡೇಟ್ಸು ನೀವು ನೋಡಿರ್ತೀರಾ. ಅದು PSI ಸಿವಿಲು 16/7/2026 ನೋಡಿ. ಒಂದು ಏನು ಡೈರೆಕ್ಟರ್ ಆಫ್ ಜನರಲ್ ಆ್ಯಂಡ್ ಇನ್ಸ್ಪೆಕ್ಟರ್ ಜನರಲ್ ಪೊಲೀಸ್ ಅವರಿಂದ ಏನು ಹೋಗಿತ್ತು, 600 ಸಿವಿಲ್ PSI ಇದೆ. ಗೊತ್ತಿಲ್ಲ ಇದು 600 ಒಟ್ಟಿಗೆ ಮಾಡೋದ ಅಥವಾ 200 ಚಿಲ್ಲರೆ ಒಂದ್ಸಲ, 200 ಚಿಲ್ಲರೆ ಒಂದ್ಸಲ ಆ ಥರ ಮಾಡ್ತಾರೆ. ಸೊ ಅಂತ ನನಗನ್ಸುತ್ತೆ. ಯಾಕಂದರೆ ಅಲ್ಲಿ ವೇಕೆನ್ಸೀಸ್ ನೋಡಿದಾಗ ಯಾವ ಒಂದು ನಗರ ಮತ್ತು ಎಲ್ಲೆಲ್ಲಿ ಏನೇನಿದೆ ಅಂತ ಸಿವಿಲ್ PSIದು 253 ವೇಕೆನ್ಸೀಸ್ ಇದೆ. ಸೊ ಐ ಥಿಂಕ್ ಸೊ 253 ಫಸ್ಟ್ ಮಾಡ್ಬೋದು, ಇನ್ನು ಮಿಕ್ಕಿದ್ದು ಆಮೇಲೆ ಮಾಡ್ಬೋದು ಅಂತ ಅನ್ಕೋತೀನಿ. ಸೊ ಲೆಟ್ ಸಿ, ಅದು ಹೆಚ್ಚು ಕಮ್ಮಿ ಆಗ್ಬೋದು, ಪೋಸ್ಟ್ಗಳು ಅಲ್ಲಿ ಹೆಚ್ಚು ಕಮ್ಮಿ ಆಗುತ್ತೆ, ಅದಂತೆಲ್ಲ ಕೆಡ್ಸ್ಕೊಬೇಡಿ. ಸೊ PSI ಬಂದು ಅಗೇನ್ ಇಲ್ಲಿ ಏನು ಮಾಡ್ತಾರೆ, KSP ಕಂಡಕ್ಟ್ ಮಾಡ್ತಲ್ಲ, ಎಲ್ಲನೂ KEA ಕೊಡ್ತಾ ಇದ್ದಾರೆ. ಸೊ KEA PSI ಕಂಡಕ್ಟ್ ಮಾಡುತ್ತೆ ಸ್ನೇಹಿತರೆ. ಇದು ಅಪ್ಕಮಿಂಗ್ ನೋಟಿಫಿಕೇಶನ್, ಎನಿ ಟೈಮ್ ಆಗ್ಬೋದು. ಓಕೆ, ಇದು ಕೂಡ ನೋಟಿಫಿಕೇಶನ್ ಎನಿ ಟೈಮ್ ಆಗ್ಬೋದು. ಸೊ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಏನು, KEA KPSCಯಿಂದ ನೋಟಿಫಿಕೇಶನ್ ಆಗುತ್ತೆ. ಯಾವ್ದಾಗುತ್ತೆ,
ಮತ್ತು ನೀವು ಏನು ಓದ್ಕೋಬೇಕು, ಸಿಲೆಬಸ್ ಆಲ್ರೆಡಿ ಗೊತ್ತಿದೆ ನಿಮಗೆ, ಇಲ್ಲೆಲ್ಲ ವೀಡಿಯೋಸ್ಗಳು ಮಾಡಿದ್ದೀನಿ, ಎಕ್ಸಾಮ್ ಪ್ಯಾಟರ್ನ್ ಗೊತ್ತಿದೆ. ಸೊ ಏನು ಓದಬೇಕು ಅನ್ನೋದು ಕೂಡ ಹೇಳಿದ್ದೀನಿ, KS ವೀಡಿಯೋಸು ಕೂಡ ಇದೆ. ಸೊ ಅದನ್ನು ನೀವು ನೋಡ್ಕೋಬೋದು. ಇನ್ನು KPTCL ತುಂಬ ಜನ ಕೇಳ್ತಾ ಇದ್ರು. ಸೊ KPTCಯಲ್ಲಿ ಕಿರಿಯ ಪವರ್ ಮ್ಯಾನ್ ಮತ್ತು ಕಿರಿಯ ಸ್ಟೇಷನ್ ಪರಿಚಾರಕರ ಹುದ್ದೆಗಳಿಗೆ 1200 ಟೋಟಲ್ ಇದೆ. ಇದು ನೇರ ನೇಮಕಾತಿ ಮಾಡಬೇಕು ಅಂತ ಆರ್ಥಿಕ ಇಲಾಖೆ ಸಮ್ಮತಿ ಕೂಡ ಕೊಟ್ಟಿದೆ. ಮತ್ತು AE/JE KPTCLದು AE/JE ಕೂಡ ಆಗಬೇಕು. ಇದಕ್ಕೆ ಆಲ್ರೆಡಿ ಒಂದಷ್ಟು ಅಪ್ರೂವ್ ಆಗಿದೆ. ಇದ್ರ ಜೊತೆನೇ ಮಾಡ್ತಾರಾ ಅಥವಾ ಇದನ್ನು ಸಪ್ರೇಟ್ ಮಾಡ್ತಾರಾ ಅದು ಗೊತ್ತಿಲ್ಲ. ಇದನ್ನ ಯಾರು ಕಂಡಕ್ಟ್ ಮಾಡ್ತಾರೆ? KA ಕಂಡಕ್ಟ್ ಮಾಡುತ್ತೆ. ಲಾಸ್ಟ್ ಇಯರ್ ಕೂಡ ಅಂದರೆ 2023 22-23 ಎಕ್ಸಾಮ್ ಏನಾಗಿತ್ತು, KPTCL AE/JE ಮತ್ತು JE ಮತ್ತು JA ಕೂಡ ಕಾಲಾಗಿತ್ತು. ಜೂನಿಯರ್ ಅಸಿಸ್ಟೆಂಟ್ ಏನೋ ಅಲ್ವಾ, ಅಕೌಂಟೆಂಟ್ ಏನೋ ಹುದ್ದೆ ಅನಿಸುತ್ತೆ. KA ಮಾಡುತ್ತೆ ಇದು ಕೂಡ. ಸೊ ಇವಾಗ KPTCLinದ AE/JE ಕೂಡ ಆಗುವ ಚಾನ್ಸಸ್ ಇದೆ. 2027-28 ಅಂತ ಹೇಳ್ತಾ ಇದ್ರು. 27 ಆಗುವಂಥ ಚಾನ್ಸಸ್ ಇದೆ. ಸೊ KEಗೆ ಕೊಡುವಂಥ ಚಾನ್ಸಸ್ ಇದೆ, ಅದು ಕೂಡ ಆಗ್ಬೋದು ಸ್ನೇಹಿತರೆ. ಇದು ಅಪ್ಕಮಿಂಗ್ ನೋಟಿಫಿಕೇಶನ್. ಆ್ಯಂಡ್ ಇನ್ಸ್ ಆಲ್ ಕನ್ಫರ್ಮ್ ನೋಟಿಫಿಕೇಶನು. ಈಗ ಜಾಬ್ಸ್ಗಳು ಬರ್ತಾ ಇರೋದ್ರಿಂದ ನಾನು ಹೇಳ್ತಾ ಇರೋದು, ನೀವು ಪ್ರಿಪರೇಷನ್ ಈಗಲಿಂದ ಸ್ಟಾರ್ಟ್ ಮಾಡ್ಕೋಬೇಕು. ನಾನು ಏನಕ್ಕೆ ಅಪ್ಕಮಿಂಗ್ ನೋಟಿಫಿಕೇಶನ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂದರೆ ಸ್ನೇಹಿತರೆ, ಒಂದ್ಸಲ KEA ಕಂಡಕ್ಟರ್ KS ಬಿಡಿ, KSಗೆ ನಿಮ್ಗೆ 5-6 ತಿಂಗಳು ಟೈಮ್ ಇರುತ್ತೆ ಮಿನಿಮಮ್ ಪ್ರಿಲಿಮ್ಸ್ಗೆ. ಓಕೆ, ಆ ನೋಟಿಫಿಕೇಶನ್ ಆದಮೇಲೆ. ಆದರೆ KE ಕಂಡಕ್ಟ್ ಮಾಡ್ತಕ್ಕಂಥ ಎಕ್ಸಾಮ್ಸ್ಗಳಿಗೆ ನಿಮ್ಗೆ ಗೊತ್ತಿದೆ, ನೋಟಿಫಿಕೇಶನಲ್ಲಿ 2 months ಮ್ಯಾಕ್ಸಿಮಮ್ ಕೊಟ್ಟಿರ್ತಾರೆ. ಸೊ ಹಂಗಾಗಿ ಈಗಲಿಂದ ನೀವು ಪ್ರಿಪ್ರೇಷನ್ ಲೆವೆಲ್ ಇರಬೇಕು. ಸೊ ಮೊದಲು ಥರ 6 months 1 year ಥರ ಅಲ್ಲ. ಹಾಗಾಗಿ ನೀವು ಈಗಲಿಂದನೇ ಯಾವ ಎಕ್ಸಾಮ್ ಬರ್ತಾ ಇದೆ, ನಿಮ್ಮ ಕ್ವಾಲಿಫಿಕೇಷನ್ ಏನು, ಎಲ್ಲ ನಿಮ್ಮ ಡೀಟೇಲ್ ಸಿಗ್ತಾ ಇದೆ. ಈ ಡೀಟೇಲ್ ಕೊಡ್ತಾ ಇರೋ ರೀಸನೇ ಅದು, ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ ಅಂತ. ನಾವು 6 months 1 yearಯಿಂದನೂ ಕೂಡ ಹೇಳ್ತಾ ಇದ್ವಿ, ನೋಟಿಫಿಕೇಶನ್ ಆಗುತ್ತೆ, ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ, ಏನೇನು ಸಿಲೆಬಸ್ ಇದೆ, ಏನೇನು ಓದಬೇಕು, ಲಿಂಕ್ಸ್ಗಳು ಎಲ್ಲ ಕೊಡ್ತಾ ಇದ್ದೀವಿ. ಬಟ್ ನಿಮ್ಮ ಪ್ರಿಪ್ರೇಷನ್ ಇಲ್ಲ ಅಂತಂದರೆ ಎಕ್ಸಾಮ್ ನಿಮಗೆ ನೋಟಿಫಿಕೇಶನ್ ಆದ ತಕ್ಷಣ ಕಂಡಕ್ಟ್ ಆಗುತ್ತೆ. ಓಕೆ, ಇನ್ನು ಅದು ಬಿಟ್ಟರೆ ಟೀಚರ್ಸು ಸರ್, GPSR HSTR ಏನಿದೆ, ಪ್ರಾಥಮಿಕ ಮತ್ತು ಪ್ರೌಢ ಒಂದು ಶಿಕ್ಷಕರ ನೇಮಕ 15,000 ಓಕೆ, ಬೋಧಕರ ನೇಮಕಾತಿ ಆದಷ್ಟು ಬೇಕಾಗುತ್ತೆ. ಇದು KE ನಡೆಸ್ತಕ್ಕಂಥದ್ದು ಅನಿಸುತ್ತೆ. ಟೋಟಲ್ ವೇಕೆನ್ಸಿ 15,000. ಇಲ್ಲಿ ಡೀಟೇಲ್ ಕೊಟ್ಟಿದ್ದಾರೆ, ಯಾವ ಒಂದು ಪ್ರೈಮರಿ ಸ್ಕೂಲ್ ಟೀಚರ್, ಫಿಸಿಕಲ್ ಎಜುಕೇಷನ್ ಟೀಚರ್ಗೆ ಎಷ್ಟು, ಕಂಪ್ಯೂಟರ್ ಸೈನ್ಸ್ ಟೀಚರ್ ಎಷ್ಟು, ಅಸಿಸ್ಟೆಂಟ್ ಮಾಸ್ಟರ್ ಟೀಚರ್ ಎಷ್ಟು, GPT ಗ್ರ್ಯಾಜುಯೇಟ್ ಪ್ರೈಮರಿ ಟೀಚರ್ಗೆ ಎಷ್ಟು ಹುದ್ದೆಗಳಿದೆ. ಇದು 5 ಕಲ್ಯಾಣ ಕರ್ನಾಟಕ ಆದರೆ ನಾನ್ ಹೈದರಾಬಾದ್ ಕರ್ನಾಟಕ ಎಷ್ಟಿದೆ. ಸೊ ಇಲ್ಲೆಲ್ಲ ವೇಕೆನ್ಸೀಸ್ ಇದೆ, ನೋಡ್ಕೋಬೋದು. 15,000 ವೇಕೆನ್ಸೀಸ್ ಇದೆ. ಇದು ಕೂಡ ಆದಷ್ಟು ನಿಮಗೆ ಬೇಗ ನೋಟಿಫಿಕೇಶನ್ ಆಗುತ್ತೆ ಸ್ನೇಹಿತರೆ. ಇನ್ನು ಇದು ಬಿಟ್ಟು ಬೇರೆ ಬೇರೆ ಇರಿಗೇಷನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು. ಓಕೆ, ಮತ್ತು ಇನ್ನೊಂದಷ್ಟು ಬೇರೆ ಬೇರೆ ಗ್ರೂಪ್ C ಟೆಕ್ನಿಕಲ್ ನಾನ್ ಟೆಕ್ನಿಕಲ್ ಅಂತ ಮಾಡ್ತಾರೆ. ಸೊ ಅದು ಕೂಡ ಇಂಪಾರ್ಟೆಂಟು, ಬೇರೆ ಬೇರೆ ಇಲಾಖೆಗಳ ಅಡಿಯಲ್ಲಿ ಮಾಡ್ತಕ್ಕಂಥದ್ದು. ಅದು ಗ್ರೂಪ್ C ಇವಾಗಲೇ ಆಗಲ್ಲ, ಯಾಕಂದರೆ FDA SDA ಮಾಡಾದ್ಮೇಲೆ ಮಾಡುವಂಥ ಚಾನ್ಸಸ್ ಇರುತ್ತೆ. FDA SDA ಗ್ರೂಪ್ C ಲೆವೆಲ್ ಎಕ್ಸಾಮ್ಗಳೇ, ಅದು ಕೂಡ ಗ್ರೂಪ್ C ಲೆವೆಲ್. ಸೊ ಅದು ಕೂಡ ಆಗುತ್ತೆ ಸ್ನೇಹಿತರೆ. ಇದಿಷ್ಟು ನಾನು ನಿಮಗೆ ಪ್ರಮುಖವಾಗಿ ನಾನು ತಿಳಿಸ್ತಾ ಇದ್ದೀನಿ. ಈಗ ರೀಸೆಂಟಾಗಿ ನೆಕ್ಸ್ಟ್ ಒಂದು 6 months ಒಳಗೆ, ಮ್ಯಾಕ್ಸಿಮಮ್ 6 months ಒಳಗೆ ನಿಮಗೆ ಏನು ನೋಟಿಫಿಕೇಶನ್ಸ್ ಆಗುತ್ತೆ ಅಂತ ನಾನು ಹೇಳ್ತಾ ಇರೋದು. ಸೊ 6 months ಒಳಗೆ ಇದಾಗುತ್ತೆ ಅಂದರೆ ನೀವು ಏನು ಮಾಡಬೇಕು, ಈಗಲಿಂದನೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೋಬೇಕು. ಎನಿ ಟೈಮ್ 6 months ಒಳಗೆ ಬೇಕಾದ್ರೆ ಈ ಮಂತು ಆಗ್ಬೋದು, ನೆಕ್ಸ್ಟ್ ಮಂತು ಆಗ್ಬೋದು, ಅದು ನೆಕ್ಸ್ಟ್ ಮಂತು ಆಗ್ಬೋದು. ಓಕೆ, ಅಥವಾ ಜನವರಿಲಿ ಆಗ್ಬೋದು, ಡಿಸೆಂಬರಲ್ಲಿ ಆಗ್ಬೋದು. ಸೊ ಹಾಗಾಗಿ 6 months ಡ್ಯೂರೇಷನ್ ಇಟ್ಕೊಳ್ಳಿ. ಇಷ್ಟು ನೋಟಿಫಿಕೇಶನ್ 6 months ಅಲ್ಲಿ ಆಗುತ್ತೆ. ಏನು ನಿಮ್ಮ ಕ್ವಾಲಿಫಿಕೇಶನ್ ಇದಕ್ಕೆ ಯಾವುದಕ್ಕೆ ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ದೀರಾ, ನೀವೇನು ಓದಬೇಕು, ಎಲ್ಲ ಡೀಟೇಲ್ಸ್ ಇದೆ ಆಲ್ರೆಡಿ. ಎಲ್ಲ ಗ್ರ್ಯಾಜುಯೇಷನ್ ಲೆವೆಲ್ ಕೇಳೋದು. FD SDA ಮಾತ್ರ PUC ಕೇಳ್ತಾನೆ ಅಷ್ಟೇ. ಓಕೆ, KS ಗ್ರ್ಯಾಜುಯೇಷನ್ ಆಗಿದ್ರೆ ಆಯಿತು. ಓಕೆ, ಸೊ ಇವೆಲ್ಲ ಡೀಟೇಲ್ಸ್ ಏನಿದೆ ಸ್ನೇಹಿತರೆ, ನೀವು ರೆಡಿ ಮಾಡ್ಕೊಂಡು ಓದೋಕ್ಕೆ ಸ್ಟಾರ್ಟ್ ಮಾಡಿ. ನಾನು ಲಿಂಕ್ಸ್ಗಳು ಕೊಡ್ತಿರ್ತೀನಿ. ಯೂಶ್ವಲಿ ಎಲ್ಲದಕ್ಕೂ GK ಪೇಪರ್ ಇದ್ದೇ ಇರುತ್ತೆ ಅಲ್ವಾ ಸರ್. GK ಪೇಪರ್ ಒಂದು SD FD ಮಾತ್ರ ಕಮ್ಯುನಿಕೇಷನ್ ಪೇಪರ್ ನಿಮಗೆ ಕನ್ನಡ, ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಇರುತ್ತೆ. ಇದು ಬಿಟ್ಟರೆ ಬೇರೆ ಎಲ್ಲ ಪೇಪರ್, ಯಾವುದೇ ಪೇಪರ್ ತೊಗೊಂಡು GK ಇದ್ದೇ ಇರುತ್ತೆ. GK ವಿಡಿಯೋಗಳು, KA ಪ್ಯಾಟ್ರನ್ನು, KSದು ಎಲ್ಲ ಲಿಂಕ್ಸ್ಗಳನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಬೇಕಾದ್ರೆ ಅದನ್ನು ಫಾಲೋ ಮಾಡ್ಕೊಳ್ಳಿ. ನಿಮ್ಮ ಬುಕ್ಗಳು ಮತ್ತು ನಿಮ್ಮ ನೋಟ್ಸ್ಗಳು ಏನಿದೆ ಈಗಲಿಂದ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಏನೇ ಅದರ ಇನ್ಫಾರ್ಮೇಷನ್ಸ್ ಅಪ್ಕಮಿಂಗ್ ಬಂದರೆ ಯಾವ್ದಾದ್ರು ಎಕ್ಸಾಮ್ ಬಗ್ಗೆ ನಮ್ಮ ಟೆಲಿಗ್ರಾಮಲ್ಲಿ ಶೇರ್ ಮಾಡ್ತೀವಿ. ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ಎನಿ ಡೌಟ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.